ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಚಿತ್ರರಂಗದ ಪರಿಭಾಷೆಯಲ್ಲಿ ಸಾಹಿತ್ಯ ಅನ್ನುವಂಥವ್ರು ಬಹಳ ಚಿಕ್ಕವರು. ಅಲ್ಲಿ ಹೀರೋ ದೊಡ್ಡವನು, ಹೀರೋಯಿನ್ ದೊಡ್ಡವರು, ನಿರ್ದೇಶಕ ದೊಡ್ಡವರು, ನಿರ್ಮಾಪಕರು. ಸಾಹಿತಿ ಅನ್ನುವಂಥವ್ರು ಇವರನ್ನ ನಡೆಸುವಂತವನು, ಇವರ ಬಾಯಲ್ಲಿ ನುಡಿಸುವಂತಹ ಸಾಹಿತ್ಯ ಮಾತ್ರ ಯಾವತ್ತೂ ಚಿಕ್ಕವನಾಗೆ ಉಂಟು. ನನ್ನ ಫೇವ್ರೆಟ್ ಸಾಂಗ್ ವಾಸ್ ಡೋಲು ಡೋಲು. ಇಂದಿನ ಈ ಸಂಭ್ರಮ ಕೇವಲ ಒಂದು ಜನ್ಮದಿನದ ಆಚರಣೆಯಲ್ಲ, ಇದು ಒಂದು ಸಾರ್ಥಕ ಬದುಕಿನ ಸಂಭ್ರಮ. 50 ವಸಂತಗಳನ್ನ ಯಶಸ್ವಿಯಾಗಿ ಪೂರೈಸಿರುವ ವ್ಯಕ್ತಿತ್ವದ ಸಂಭ್ರಮ. ಕನ್ನಡ ಚಿತ್ರರಂಗದಲ್ಲಿ 3 ದಶಕಗಳ ಅಮೋಘ ಪಯಣದ ಸಂಭ್ರಮ. 3000ಕ್ಕೂ ಅಧಿಕ ಗೀತೆಗಳ ಮೂಲಕ ಕೋಟ್ಯಾಂತರ ಕನ್ನಡಿಗರ ಮನಗಳಲ್ಲಿ ಅಕ್ಷಯ ಸ್ಥಾನವನ್ನ ಪಡೆದ ಮಹಾನ್ ಗೀತ ಸಾಹಿತ್ಯ ಸುವರ್ಣ ಸಂಭ್ರಮ. ನಮ್ಗೆ ಅವ್ರ ಮೇಲೆ ಒಂದು ಒಂದು ಪ್ರೀತಿ ಇದೆ. ಅದೊಂದು ಸಾಲುಗಳಲ್ಲಿ ನಾನು ಬರೆಯಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಕನ್ನಡಿಯ ಹಾಳೆಗೆ ಕನ್ನಡಿಗನ ಹಾಡುಗಳ ನಡೆ ನುಡಿಯ ಸಂಭ್ರಮ, ಹತ್ತಿರಕ್ಕೆ ನಮ್ಮ ಜೊತೆಯಲ್ಲಿ ನೀವು ನಮಗೆ ನೇಕಾರ ಪದ್ಮಶಾಲಿ ಸಮಾಜ ಹಾಗೂ ಸಮಸ್ತ ಜನತೆ ಪರವಾಗಿ ಶುಭಂ ಅಂತ ಕೇಳಿದ್ವಿ. ಇಷ್ಟು ಬೆಳಿಗ್ಗೆ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ರಿ. ನಮ್ಗೆ ಅಂದಾಜಿದೆ ಒಂದು ಇಡೀ ದಿವಸ ಬೆಳಿಗ್ಗೆ 2-3 ಸಾವಿರ ಜನ ಬಂದು ಹೋಗ್ತಾರೆ ಅಂತ ಹೇಳಿ. ಅದು ಬೇರೇನಲ್ಲ, ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಮೇಲಿನ ಪ್ರೀತಿಯಿಂದ ಬರ್ತಾರೆ. ಆ ಕಾರಣಕ್ಕೆ ಈ ಕಾರ್ಯಕ್ರಮ ಬಹಳ ವಿಶೇಷವಾದ. ಈ ವಿಶೇಷವಾದ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಮುಖ್ಯ ಉದ್ದೇಶ ಬೇರೇನಲ್ಲ, ನಮ್ಮಲ್ಲಿ ಎಲ್ಲವೂ ಇದೆ, ಅದು ಏನು ಇಲ್ಲದ ರೀತಿಯಲ್ಲಿ ಕನ್ನಡವನ್ನ, ಕನ್ನಡ ಚಿತ್ರರಂಗವನ್ನ ತಳಮಟ್ಟದಿಂದ ಕಟ್ಟಬೇಕಾದ್ರೆ ಅದು ಹೋರಾಟಗಳಿಗಿಂತ ಪ್ರೀತಿಯನ್ನ ಬಿದ್ದು ಬೀಳಬೇಕಾಗಿದೆ. ನಮ್ಮಲ್ಲಿ ಇವತ್ತು ಆ ಪ್ರೀತಿಯ ಕಡಿಮೆ ಆಗಿರೋ ಹೊತ್ತಲ್ಲಿ ಈ ತರಹದೊಂದು ಕಾರ್ಯಕ್ರಮಗಳ ಮೂಲಕ ಒಬ್ಬ ಸಾಹಿತಿಗೆ ತೆಲುಗಲ್ಲಾದ್ರೆ ಎಷ್ಟು ಗೌರವ ಕೊಡ್ತಾರೆ ಅಂತಂದ್ರೆ, ಚಿರಂಜೀವಿ ಅವರು ಒಬ್ಬ ಸಾಹಿತಿ ಬಗ್ಗೆ ಒಂದು ಅರ್ಧ ಪುಟಗಟ್ಲೆ ಫೇಸ್ಬುಕ್ ಅಲ್ಲಿ ಬರೀತಾರೆ. ಅವರು ಅಲ್ಲು ಅರ್ಜುನ್ ಅಂತ ಹೀರೋಗಳು ಕಾಲಿಗೆ ಬೀಳ್ತಾರೆ ವೇದಿಕೆಗಳ ಮೇಲೆ. ಅಲ್ಲಿನ ಸಾಹಿತಿಗಳನ್ನ ಎಷ್ಟು ಚಂದ ಗೌರವಿಸ್ತಾರೆ, ಸಂಭ್ರಮಿಸ್ತಾರೆ ಅಂದ್ರೆ ಅವರ ಹಾಡುಗಳನ್ನ. ಅಲ್ಲಿನ ಸಾಹಿತಿಗಳು ಕನ್ನಡದವ್ರಿಗೂ ಕೂಡ ಪರಿಚಯ ಅನ್ನುವಷ್ಟು ಫೇಮಸ್. ಪರ್ಚೂರಿ ಬ್ರದರ್ಸ್ ಅಂತಿದ್ದಾರೆ, ಬಹುಶಃ ಅದಕ್ಕೊಂದು ಸಪರೇಟ್ ಫ್ಯಾನ್ ಬೇಸೇ ಇದೆ. ಅಂದ್ರೆ ನಮ್ಮಲ್ಲಿ ಅದಿದೆ. ಇನ್ನು ಅವ್ರೆಲ್ಲರಿಗಿಂತ ಹೆಚ್ಚಿನ ಪ್ರಜ್ಞಾವಂತಿಕೆ ಇರೋ ಕನ್ನಡಿಗರು ನಾವು. ಆದ್ರೆ ನಾವು ಸಂಭ್ರಮಿಸಕ್ ಹೋಗಲ್ಲ, ನೋಡೋಣ ಏನ್ ಮಾಡ್ತಾನೋ ಮಾಡ್ಲಿ ಅಂತ ಅಂದ್ಕೊಂಡು ನಾವು ಪಾಡಿಗೆ ನಾವು ಕೂತಿರ್ತೇವೆ. ಅಂತ ಹೊತ್ತಲ್ಲಿ ಈ ಕಾರ್ಯಕ್ರಮ ನನಗೆ ಮುಖ್ಯ ಅನ್ಸಿದೆ. ಯಾಕೆಂತಂದ್ರೆ ಚಿತ್ರರಂಗದ ಪರಿಭಾಷೆಯಲ್ಲಿ ಸಾಹಿತ್ಯ ಅನ್ನುವಂಥವ್ರು ಬಹಳ ಚಿಕ್ಕವರು. ಅಲ್ಲಿ ಹೀರೋ ದೊಡ್ಡವನು, ಹೀರೋಯಿನ್ ದೊಡ್ಡವರು, ನಿರ್ದೇಶಕ ದೊಡ್ಡವರು, ನಿರ್ಮಾಪಕರು ದೊಡ್ಡವರು. ಗೆದ್ರೆ
ಆದರೆ ಸಾಹಿತಿ ಅನ್ನುವಂಥದ್ದು ಇವರನ್ನ ನಡೆಸುವಂತವನು, ಇವರ ಬಾಯಲ್ಲಿ ನುಡಿಸುವಂತಹ ಸಾಹಿತ್ಯ ಮಾತ್ರ ಯಾವತ್ತೂ ಚಿಕ್ಕವನಾಗೆ ಉಳ್ಕೊಂಡಿರ್ತಾನೆ. ಅಂತಹ ಸಾಹಿತಿಯನ್ನ ಹೇಗೆಲ್ಲ ಸಂಭ್ರಮಿಸಬಹುದು ಅಂತ ಹೇಳಿ ನಾನು ಒಂದು ಆಸೆ ಇಟ್ಕೊಂಡು ಹಂಸಲೇಖ ಸಾರಕ್ಕೆ ಆಕ್ಚುಲಿ ಆಸೆ ಇಟ್ಕೊಂಡಿದ್ದು. ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅವರನ್ನ ಸಂಭ್ರಮಿಸುವಂತ ದೊಡ್ಡ ಅಭಿಮಾನ ಬಳಗ ಇದೆ. ಅದರ ನಂತರದಲ್ಲಿ ನನಗೆ ನನ್ನ ಕಾಲಮಾನದಲ್ಲಿ ನನ್ಗೆ ಆಪ್ತವಾದಂಥದ್ದು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು. ಅವರನ್ನ ನಾನು ಬಹಳ ಒತ್ತಾಯ ಮಾಡಿ ಈ ಕಾರ್ಯಕ್ರಮಕ್ಕೆ ಒಪ್ಪಿಸಿದ್ದು. ಅವರು ಬೇಡವೇ ಬೇಡ ಅಂತ ಹೇಳಿದ್ರು. ಕಳೆದ ಒಂದು 2-3 ವರ್ಷಗಳಿಂದ ಇದೊಂದು ಯೋಜನೆ ಮಾಡಬೇಕು ಅಂತ ಅನ್ಕೊಂಡ್ವಿ. ಒಬ್ಬ ಸಾಹಿತಿಯನ್ನ ಸಂಭ್ರಮಿಸಬೇಕು ಅನ್ನೋ ಕಾರಣಕ್ಕೆ ಆ ಸಂದರ್ಭ ಕೂಡಿ ಬಂದಿದ್ದು ಅವರ 50ನೇ ವಯಸ್ಸಿನ ಸಂದರ್ಭದಲ್ಲಿ. ಇವತ್ತು ಅವರು ಹುಟ್ಟುಹಬ್ಬ ಅಲ್ಲ, ಡಿಸೆಂಬರ್ 3 ಅವರು ಹುಟ್ಟುಹಬ್ಬ. ಆದ್ರೆ ಅವರ 50ನೇ ಸಂದರ್ಭ ವರ್ಷವನ್ನ ಸಾರ್ಥಕ ಆಚರಣೆಯನ್ನಾಗಿಸ್ಬೇಕು. ಅದಕ್ಕೆ ಕವಿರತ್ನ ಸಾರ್ಥಕ ಸುವರ್ಣ ಅಂದ್ರೆ 50 ವರ್ಷಗಳಲ್ಲಿ ಅವರು 30 ವರ್ಷ ಕನ್ನಡ ಚಿತ್ರರಂಗದಲ್ಲಿದ್ದಾರೆ. 3000 ಹಾಡುಗಳನ್ನ ಬರೆದಿದ್ದಾರೆ. ಆ 3000 ಹಾಡುಗಳಲ್ಲಿ 1000ಕ್ಕೂ ಹೆಚ್ಚು ಹಾಡುಗಳು ನಮ್ಮ ನಿಮ್ಮ ಎಲ್ಲರ ನಾಲಿಗೆ ಮೇಲಿದೆ. ನಾನು ಹಂಸಲೇಖ ಸರ್ ಬರ್ತಾರೆ ಈಗ ಒಂದು 5 ನಿಮಿಷದಲ್ಲಿ. ಅವ್ರಿಗೊಂದು ಮಾತಾಡಿದೆ, ಇಡೀ ಕರ್ನಾಟಕದಲ್ಲಿ 2 ಪದ ಜನರ ನಾಲಿಗೆ ಮೇಲೆ ಇರೋದು, ಒಂದು ಜನಪದ, ಇನ್ನೊಂದು ಹಂಸಪದ ಅಂತ ಹೇಳಿದ್ರು. ಅದರ ನಂತರದಲ್ಲಿ ಅಷ್ಟೇ ಹಾಡುಗಳನ್ನ, ವೈವಿಧ್ಯಮಯವಾದಂತಹ ಹಾಡುಗಳನ್ನ ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು. ಅದನ್ನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಅವರ ಸಾಹಿತ್ಯದ ವೈಶಿಷ್ಟ್ಯ ಇವತ್ತು ಇಡೀ ದಿವಸ ಅದೇ ನಡೆಯುತ್ತೆ. ಒಂದು ಸಾಹಿತ್ಯದ ವೈಶಿಷ್ಟ್ಯವನ್ನ ನಾವು ಆಚರಿಸಬೇಕು ಅಂತ ಅನಿಸ್ತು. ಅವರ ಹಾಡುಗಳ ಹೆಚ್ಚುಗಾರಿಕೆಯನ್ನ, ಅವರ ಹಾಡುಗಳ ವಿಶೇಷತೆಗಳನ್ನ, ಅವರ ಹಾಡುಗಳು ನಮ್ಮ ಬದುಕಿನ ಭಾಗವಾಗಿದ್ದನ್ನ ನಾವು ಸಂಭ್ರಮಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಇದು ಬಹುಶಃ ಸಾಹಿತ್ಯದ ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲನ ಬಾರಿಗೆ ಒಬ್ಬ ಸಾಹಿತಿಗೋಸ್ಕರ ಇಷ್ಟೊಂದು ದೊಡ್ಡ ಸಂಭ್ರಮ ಆಗ್ತಾ ಇರೋದು. ಅದು ನಿಮ್ಮೆಲ್ಲರ ಕಾರಣದಿಂದ ಥ್ಯಾಂಕ್ ಯು. ಮೊದಲನೇದಾಗಿ ನಿಮ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಎಲ್ಲರನ್ನು ಸ್ವಾಗತಿಸಿಬಿಡ್ತೀನಿ. ನಾನು ಇಲ್ಲಿಂದ ಶುರು ಮಾಡ್ತೀನಿ. ನನ್ನ ಯಜಮಾನರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ನಾನು ಅವರ ಪರಮ ಅಭಿಮಾನ. ಅವರ ದೊಡ್ಡ ಸಿನಿಮಾಗಳಲ್ಲಿ ಕೋಟಿಗೊಬ್ಬ ಒಂದು ದೊಡ್ಡ ಸಿನಿಮಾ, ಅದು ಮತ್ತೆ ಮರುಮೇಡುಗಾಡಿ ಆದ್ರೂ ಕೂಡ ಹೊಸ ಸಿನಿಮಾಗಳನ್ನು ಮೀರಿಸುವಷ್ಟು ಸಗರ ಕಲೆಕ್ಷನ್ ಮಾಡುತ್ತೆ. ಅಂತಹ ಸಿನಿಮಾದ ನಿರ್ಮಾಪಕರು ಕೋಟಿಗೊಬ್ಬ ಸುರಪ್ಪ ಅವರು ನಮ್ಮ ಜೊತೆಗಿದ್ರೆ ಅವ್ರ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಜೊತೆಗೆ ಯಜಮಾನ ಅಂದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ಯಜಮಾನರು ಮತ್ತೆ ಪ್ರೇಮ ಮೇಡಮ್. ಅದ್ರ ಆಚೆ ಕೂಡ ಅವರ ಬಹಳ ದೊಡ್ಡ ಕಲಾವಿದೆ. ಕನ್ನಡ ಮಾತ್ರ ಅಲ್ಲ, ತಮಿಳು, ತೆಲುಗು, ಮಲಯಾಳಂ ಆದಿಯಾಗಿ ಅನೇಕ ಭಾಷೆಗಳಲ್ಲಿ ಅಭಿನಯಿಸಿ ಕನ್ನಡದ ಕೀರ್ತಿಯನ್ನ ಬೆಳಗಿದಂತಹ ನಟಿ ನಮ್ಮ ಜೊತೆಗಿದ್ದಾರೆ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಎಂ.ಎನ್. ಸುರೇಶ್ ಅವರು ಈ ನಾಡಿನ ಪ್ರಖ್ಯಾತ ನಿರ್ಮಾಪಕರು, ಎಲ್ಲರಿಂದ ಚಪ್ಪಾಳೆ ಓಡಿಸ್ತಂತವ್ರು. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಕನ್ನಡ ಚಿತ್ರರಂಗವನ್ನ ತಮ್ಮ ಹೆಗಲ ಮೇಲೆ ಒತ್ತು ನಡೆಸಿದಂತಹ ಕುಟುಂಬ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ. ಆ ಕುಟುಂಬದ ದೊಡ್ಡ ಮನೆ ಸೊಸೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನ ಅವ್ರ ಮೂಲಕ ಉದ್ಘಾಟನೆ ಮಾಡಿದ್ದು ನಿಜಕ್ಕೂ ಈ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದ್ದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಲ್ಲರೂ ಶ್ರೀಮಂತರು ಇರ್ತಾರೆ, ಇಲ್ಲಿ ಹಾಡುವಂತರಿದ್ದಾರೆ. ಕೆಲವರು ಗಣಿಗಾರಿಕೆ ಮಾಡೋರು ಇರ್ತಾರೆ, ಇಲ್ಲಿ ಹಾಡುಗಾರಿಕೆ ಮಾಡ್ಕೊಂಡು ಕೂಡ ಗಣಿಯನ್ನ ಮೀರಿಸುವಷ್ಟು ಶ್ರೀಮಂತಿಕೆಯನ್ನು ಸಂಪಾದಿಸಿದಂತಹ ನಮ್ಮ ಲಹರಿ ಸರ್ ಇಲ್ಲಿದ್ದಾರೆ, ಮತ್ತೆ ಮನೋಹರ್ ಸರ್ ಅವರು ಇಲ್ಲಿದ್ದಾರೆ. ಅವರಿಬ್ಬರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತೀನಿ. ಹಾಡಿನ ಶ್ರೀಮಂತಿಗೆ ಕಡಿಮೆ ಅಲ್ಲ ಅನ್ನುವಂಥದ್ದು. ನಾವೇನನ್ನು ಕೇಳಲ್ಲ ಸರ್. ಜೊತೆಗೆ ಅಭಿಮಾನಿಗಳು ಎಲ್ಲ ಇರ್ತಾರೆ, ಆದ್ರೆ ಅಭಿಮಾನಿಗಳು ನಾಯಕರಾದಂತಹದ್ದು ಬಹುಶಃ ಕನ್ನಡದಲ್ಲಿ ಮಾತ್ರ ಅನ್ಸುತ್ತೆ. ಒಬ್ಬ ಅಭಿಮಾನಿ ಈ ನಾಡಿನ ಕನ್ನಡ ಪರ ಚಿಂತನೆಗಳ ನಾಯಕನಾಗಿ ರೂಪುಗೊಂಡಿದ್ದು ಅದೇನಾದರೂ ಇದ್ರೆ ಅದು ಸಾರಾ ಗೋವಿಂದ್ ಅವರು ಮೊಟ್ಟ ಮೊದಲನೇವರು. ಅವ್ರನ್ನ ನಾನು ಬಹಳ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀವಿ. ಶರಣ್ ಸರ್ ಬಗ್ಗೆ ಒಂದು ಮಾತಾಡಬೇಕು. ಕಳೆದ ಒಂದು 15-20 ವರ್ಷಗಳ ಹಿಂದೆ ಅನ್ಸುತ್ತೆ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ. ಅವತ್ತು ನಾನು ಅವ್ರ ಹಿಂದೆ ಜಾಗರಣೆ ಕಾರ್ಯಕ್ರಮ, ಗುರುರಾಜ್ ಅವರು ಸಾಧನಾ ಮ್ಯೂಸಿಕ್, ನಮ್ಮ ಮಂಜುಳ ಗುರುರಾಜ್ ಅವರು ರಾತ್ರಿ ಮಾಡ್ತಾ ಇದ್ರು. ಮುಂದ್ಗಡೆ ಕೂತಿದ್ರಲ್ಲಿ, ನಾನು ಅವ್ರ ಹಿಂದೆ ಇದ್ದೆ. ವಿಷ್ಣು ಸರ್ ಬರ್ತಾರೆ ಅಂತ ಗೊತ್ತಾಯ್ತು. ಅವರು ಅಲ್ಲಿಂದ
ದೊಡ್ಡವ್ರು ಬರ್ತಿದಾರಂತೆ, ಬಾ ಹಿಂದಕ್ಕೆ ಹೋಗ್ಬಿಡೋಣ, ಮತ್ತೆ ಎಬ್ಬಿಸ್ಬಿಡೋದ್ ಮುಂಚೆ ನಾವೇ ಹೋಗ್ಬಿಡೋಣ ಅಂತ ಹೇಳಿ ಅವ್ರ ಫ್ರೆಂಡ್ಗೆ ಹೇಳ್ಬಿಟ್ಟು ಅವ್ರು ಹೋಗಿ ಹಿಂದೆ ಕೂತ್ಕೊಂಡ್ರು. ಬಹುಶಃ ವಿಷ್ಣು ಸಾರ್ ಇವತ್ತೇನಾದ್ರು ಇದ್ದಿದ್ರೆ ಅವರ ಖ್ಯಾತಿಯನ್ನ ನೋಡಿ ಪಕ್ಕದಲ್ಲಿ ತಪ್ಪಿ ಕೂರಿಸ್ಕೊತಾ ಇದ್ರು, ಅಷ್ಟು ಎತ್ತರಕ್ಕೆ ಏರಿದ್ದಾರೆ. ಸ್ವಾಗತ. ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂದ್ಕೊಂಡಾಗ ನಮ್ಮ ಜೊತೆಯಾದಂತವರು ಖ್ಯಾತ ನಿರ್ದೇಶಕರು, ಇವೆಲ್ಲ ನೋಡಿರ್ತೀರಿ ಅವರ ಧಾರಾವಾಹಿಗಳನ್ನ, ರವಿ ಗರಿಣಿ ಅವರು, ಅವ್ರ ಹೀರೋ ಆಗ್ಬೇಕಾಯ್ತು, ನಿರ್ದೇಶಕರಾಗ್ಬಿಟ್ಟಿದ್ದಾರೆ. ಅವರನ್ನ ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಜೊತೆಗೆ ನಾನು ನಾಗೇಂದ್ರ ಪ್ರಸಾದ್ ಅವರನ್ನ ಸ್ವಾಗತಿಸುವ ಅಗತ್ಯ ಇಲ್ಲ, ಬಹಳ ಅದ್ಭುತವಾದಂತಹ ಒಂದು ಸ್ವಾಗತ ಅವರಿಗೆ ಸಿಕ್ತು. ಇವತ್ತಿನ ಕೇಂದ್ರ ಬಿಂದು ಸರ್, ಕವಿರತ್ನರೇ ಸ್ವಾಗತ. ನಿಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಬಹಳ ದೊಡ್ಡ ಅಭಿಮಾನಿ, ಬಡಿಯನ್ನ ಸಂಪಾದನೆ ಮಾಡಿ ನಾನು ಅನೇಕರನ್ನ ನೋಡಿದೀವಿ. ಸಾಹಿತಿಗಳು ಅಂತಂದ್ರೆ ಗೂಡಲ್ಲಿ ಇರ್ಬೇಕು, ನಾವು ನಮ್ಮ ಸಾಹಿತ್ಯ ಹೊರಗಡೆ ಇರಬೇಕು ಅಂತ ಅನ್ಕೋತಾರೆ. ಆದ್ರೆ ಇವರು ಸಾಹಿತ್ಯವನ್ನ ಬರಿತಾನೆ ಸಮಾಜದ ಜೊತೆಗೆ ಹೇಗೆ ಗುರುಸ್ಕೊಂಡಿದ್ದಾರೆ ಅಂದ್ರೆ, ಈ 10 ವರ್ಷದಲ್ಲಿ ನನ್ಗೆ ಅವರ ಜೊತೆಗೆ ಬಹಳ ಅಷ್ಟು ಒಡನಾಟ ಇದೆ. ಆ ಒಡನಾಟದ ಆಧಾರದ ಮೇಲೆ ಹೇಳೋದಾದ್ರೆ, ದಿವಸ ಕನಿಷ್ಠ 4 ಕಾರ್ಯಕ್ರಮದ ಲೆಕ್ಕದಲ್ಲಿ ಇವರು ಇಡೀ ಕರ್ನಾಟಕ ಓಡಾಡ್ಕೊಂಡ್ಬಂದು 3000 ಹಾಡು ಬರೆದಿದ್ದಾರೆ. ಅಂದ್ರೆ ಅಲ್ಲೊಂದು ಅವ್ರ ಪುಸ್ತಕ ಇವತ್ತು ಕವಿರತ್ನ ಅಂತ ಬಿಡುಗಡೆ ಆಗ್ತಿದೆ. ಅದು ಈ ಬರೆದ ಪದಗಳ್ಯಾವು ನನ್ನವಲ್ಲ, ಅದು ಜನರದ ಧ್ವನಿಗೆ ನಾನು ಪದವಾಗಿದ್ದೇನೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಿದ್ದಾರೆ. ಸೊ ಅದು ನಿಜವೂ ಕೂಡ ಅವರು ಅಷ್ಟೆಲ್ಲ ಓಡಾಡಿದ್ರಿಂದ ಇದೆಲ್ಲ ಸಾಧ್ಯವಾಯ್ತು ಅಂತ ನನಗದು ಅನಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಅದರ ಜೊತೆಗೆ ನಾನು ನೆನೆಸ್ಕೋಬೇಕಾದಂಥದ್ದು ಅವರ ಶ್ರೀಮತಿಯನ್ನ. ಮೇಡಮ್, ತಾವು ವೇದಿಕೆ ಮೇಲೆ ಇರ್ಬೇಕಾಗಿತ್ತು. ಸೊ ಥ್ಯಾಂಕ್ ಯು. ಅವರ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದ್ರಿಂದ ಇರುವಂತಹ ಬೆನ್ನೆಲುಬು. ಅನೇಕ ಮಾಧ್ಯಮ ಮಿತ್ರರು ಇಲ್ಲಿ ಬಂದಿದ್ರು, 3 ದಿವಸ ತುಂಬಾ ಅದ್ಭುತ ಪ್ರಚಾರವನ್ನು ಕೊಡ್ತಿದ್ರಿ. ಮುಖ್ಯವಾಗಿ ನನ್ನ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯವರು ತುಂಬಾ ಜನ ಇದ್ದಾರೆ, ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಇವತ್ತು ಖ್ಯಾತ ನಟಿ ಯಮುನಾ ಅವರು ಇಲ್ಲಿ, ಅವರು ಆಕ್ಚುಲಿ ವೇದಿಕೆ ಮೇಲೆ ಬೇಕಾದಂತರು, ಅವರು ನಾನು ನಿರೂಪಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ, ಇವತ್ತು ಇಡೀ ದಿವಸ ಮೊಟ್ಟ ಮೊದಲನೇ ಬಾರಿಗೆ ಒಂದು 100ಕ್ಕೂ ಹೆಚ್ಚು ಕಲಾವಿದರು ಕನ್ನಡ ಚಿತ್ರರಂಗದಿಂದ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ನಿರ್ಮಾಪಕರು, ನಿರ್ದೇಶಕರು, ತಂತ್ರಜ್ಞರು ಎಲ್ಲ ಸೇರಿ ಒಂದು 300 ಜನ ದಾಟುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅಷ್ಟು ಜನ ಸಂಜೆ ತನಕ ಕಾರ್ಯಕ್ರಮ ನಡೀತಾ ಇದೆ. ಸಂಜೆ ಬೆಳಿಗ್ಗೆ ಈ ಉದ್ಘಾಟನೆ ಆದ ತಕ್ಷಣ ವಿಚಾರಗೋಷ್ಠಿ ಇರುತ್ತೆ, ಅವರ ಸಾಹಿತ್ಯದ ಮಜಲುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಅದಾದ್ಮೇಲೆ ನಿರಂತರವಾಗಿ ಮಾನಸ ಹೊಳ್ಳ ಮತ್ತು ಅವರ ತಂಡ, ಅಜಯ್ ವಾರಿಯರ್ ಅವರು, ವಿಜಯ್ ಪ್ರಕಾಶ್ ಅವರು ಬರ್ತಿದ್ದಾರೆ, ರಾಜೇಶ್ ಕೃಷ್ಣನ್ ಅವರು ಬರ್ತಿದ್ದಾರೆ. ಅವರೆಲ್ಲರೂ ಬಂದು ಗುರುಗಳ ಮೇಲಿನ, ಕವಿರತ್ನರ ಮೇಲಿನ ಪ್ರೀತಿಯಿಂದ ಹಾಡಿ ಹೋಗ್ತಿದ್ದಾರೆ. 50 ಜನ ಗಾಯಕರು ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅಷ್ಟು ಜನ ಅವ್ರದ್ದು ಒಂದೊಂದು ಹಾಡನ್ನ ಹಾಡ್ತಿದ್ದಾರೆ. ಮತ್ತೆ ಬಂದಂತಹ ಪ್ರತಿಯೊಬ್ಬ ಅತಿಥಿಯು ಕೂಡ ಇಲ್ಲಿ ವೇದಿಕೆಗೆ ಬಂದು 2 ನಿಮಿಷ ಮಾತಾಡ್ಬಿಟ್ಟು ಹೋಗ್ತಾರೆ. ಇಸ್ಕೊಂಡೆ ನೀವೆಲ್ಲರೂ ಹೊರಡಬೇಕು ಅಂತ ಹೇಳಿ ನಾನು ಪ್ರೀತಿಯಿಂದ ವಿನಂತಿಸ್ತಾ, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ನನ್ನ ಮಾತನ್ನು ಹೋಗ್ತೇನೆ. ಥ್ಯಾಂಕ್ ಯು ಸರ್. 30 ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವ ಸಾಹಿತ್ಯವಾಗಿ, and may you continue to inspire many more generations. ನನ್ನ ಫೇವರೆಟ್ ಸಾಂಗ್ was ಡೋಲು ಡೋಲು. ಡೋಲು ಡೋಲು. ನಾಗೇಂದ್ರ ಪ್ರಸಾದ್ ಅವರ ಮೇಲಿನ ಕುರಿತಾದಂತ ಭೇಟಿಯನ್ನ ಲೋಕಾರ್ಪಣೆ ಮಾಡುವಂತ ಕ್ಷಣ ಇದು. ಇದು ನಿಮಗೋಸ್ಕರ, ಅವರಿಗೆ ಅರ್ಪಣೆ. ಕವಿರತ್ನ ಸಾರ್ಥಕ ಸುವರ್ಣ. ವಿ ನಾಗೇಂದ್ರ ಪ್ರಸಾದ್ ಸರ್, ಮೊದಲನೆಯದಾಗಿ ನಿಮ್ಮ ಅಸಂಖ್ಯಾತ ಅಭಿಮಾನಿ ಬಳಗ ಹಮ್ಮಿಕೊಂಡಿರುವ ಕವಿರತ್ನ ಸಾರ್ಥಕ ಸುವರ್ಣ ನಿಮ್ಮದೇ ಕಾರ್ಯಕ್ರಮಕ್ಕೆ ನಿಮಗೆ ಹೃದಯ ಸ್ಪರ್ಶಿ ಸ್ವಾಗತ ಸರ್. ಸಹಸ್ರ ಚಿತ್ರಗೀತೆಗಳ ಸಾಮ್ರಾಜ್ಯವನ್ನೇ ಕಟ್ಟಿ ಕನ್ನಡಿಗರ ಮನಸ್ಸನ್ನು ಗೆದ್ದ ಅಪ್ರತಿಮ ಸಾಹಿತ್ಯ ರಾಜಾನೇ ನಿಮಗಿದು ನುಡಿ ನಮನಗಳು. 3 ದಶಕಗಳಿಂದ ನಮ್ಮ ಪ್ರತಿ ಭಾವನೆಗಳಿಗೂ ಅಕ್ಷರಗಳ ರೂಪ ಕೊಟ್ಟ ಅಕ್ಷರ ಜ್ಞಾನಿ, ಮನದ ಮೌನವನ್ನು ಮಧುರ ಗೀತೆಯಾಗಿಸಿದ ಗೀತ ರಚನಾಕಾರ, ನಾವು ಮರೆತ ನೆನಪುಗಳನ್ನು ಹಾಡುಗಳ ಮೂಲಕ ಹೆಕ್ಕಿ ತಂದ ಪದಮಾಂತ್ರಿಕ, ಪದಗಳ ಜೊತೆ ಪಗಡೆಯಾಡುವ ಪದಬ್ರಹ್ಮ, ಯಾರದ್ದೋ ನಿವೇದನೆಗಳನ್ನು, ಇನ್ಯಾರದ್ದೋ ಆಸೆ ಅಭಿಲಾಷಗಳನ್ನು ಕಂಡುಹಿಡಿದು ಸರಾಗವಾಗಿ ಸಾಲುಗಳಲ್ಲಿ ವ್ಯಕ್ತಪಡಿಸುವ ಪದವಿಜ್ಞಾನಿ. ಇವರು ಕೂತರೂ ಸಾಹಿತ್ಯ, ನಿಂತರೂ ಸಾಹಿತ್ಯ, ಮಾತಿನಲ್ಲೂ ಸಾಹಿತ್ಯ, ಮೌನದಲ್ಲೂ ಸಾಹಿತ್ಯ.
ಸಾಹಿತ್ಯ ಲೋಕದ ಈ ಕಾವ್ಯ ಸಂತರಿಗೆ ಪದನಾದಗಳ ಪದವೀಧರ ಎಂದರೆ ತಪ್ಪಾಗಲಾರದು. ಕಲ್ಲನ್ನು ಕರಗಿಸಿ ಕಾವ್ಯವಾಗಿಸುವ ನಿಮ್ಮ ಸಾಹಿತ್ಯ ಕುಸುರಿಗೆ ಸಮನಾದದ್ದು ಏನಾದರೂ ಇದ್ದರೆ ಅದು ಸರಸ್ವತಿ ಪುತ್ರರಾದ ಸಾಹಿತ್ಯ ದೊರೆ ನೀವೊಬ್ಬರೇ. ನಿಮಗೆ ನೀವೇ ಸಾಟಿ. ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿ ನಿಮ್ಮ ಲೇಖನೆಯಿಂದ ಮೂಡಿಬಂದ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಎಂಬ ಪರಮ ಪಾವನ ಭಕ್ತಿ ಗೀತೆಯನ್ನು ಆಲಿಸಿ ಮಂತ್ರಮುಗ್ಧರಾಗದ ಆ ದೈವಿಕ ಸಾಗರದಲ್ಲಿ ತೇಲದ ಕನ್ನಡಿಗನೇ ಕೇವಲ ಕಮರ್ಷಿಯಲ್ ಸಿನಿಮಾಗಳ ಧೂಳೆಬ್ಬಿಸುವ ಮಾಸ್ ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾಗದೆ ಆಧ್ಯಾತ್ಮದ ಉತ್ತುಂಗಕ್ಕೂ ಅಕ್ಷರ ರೂಪ ನೀಡಬಲ್ಲ ಅಪರೂಪದ ಅಕ್ಷರ ಶಕ್ತಿ ನಿಮ್ಮದು. ಪ್ರೀತಿಯ ತೀವ್ರತೆಯನ್ನು, ಆ ಪ್ರೇಮ ಕಾವ್ಯದ ಮಾಧುರ್ಯವನ್ನು ಎಷ್ಟು ನವಿರಾಗಿ ಅಕ್ಷರ ರೂಪಕ್ಕೆ ತಂದಿದ್ದೀರಿ. ಪ್ರೇಮಿಗಳ ಹೃದಯ ಗೆದ್ದ ಆ ಸಾರ್ವಕಾಲಿಕ ಸೂಪರ್ ಹಿಟ್ ಸಾಲುಗಳುಳ್ಳ ಕಣ್ಣ ಸಲುಗೆಯಲ್ಲ ಸುಲಿಗೆ, ತಾಯಿಗಿಂತ ದೊಡ್ಡ ದೇವರಿಲ್ಲ ಎಂಬ ಜಗತ್ತಿನ ಪರಮ ಸತ್ಯವನ್ನು ಸಾರಲು ಸಾಕ್ಷಾತ್ ಆ ತ್ರಿಮೂರ್ತಿಗಳನ್ನೇ ಧರೆಗೆ ಕರೆತಂದಿರ ಅನಿಸುವ ಮಟ್ಟಿಗೆ ನೀವು ಬರೆದ ಜಗತ್ತಿನ ಅತ್ಯಂತ ಪವಿತ್ರವಾದ ಅಮ್ಮನ ಪ್ರೀತಿಗೆ ನಿಮ್ಮ ಲೇಖನಿ ನೀಡಿರುವ ಈ ಗೌರವ ಚಿರಸ್ಮರಣೀಯವಾದ. ಕಣ್ಣೀರು ತರಿಸುವ, ಹೃದಯವನ್ನು ಆರ್ದ್ರಗೊಳಿಸುವ ಇಂತಹ ತಾಯಿ ಸೆಂಟಿಮೆಂಟ್ ಹಾಡುಗಳು ಕೇವಲ ಚಿತ್ರರಂಗದ ಆಸ್ತಿಯಲ್ಲ, ಅವು ಇಡೀ ಕನ್ನಡ ಸಾಹಿತ್ಯ ಲೋಕಕ್ಕೆ ನೀವು ನೀಡಿದ ಮಹೋನ್ನತ ಕಾಣಿಕೆ. ಅಮ್ಮನ ಮಮತೆಯನ್ನು ಇಷ್ಟು ಉನ್ನತ ಮಟ್ಟದಲ್ಲಿ ಕೊಂಡಾಡಿದ ನಿಮ್ಮ ಲೇಖನಿಗೆ ಕೋಟಿ ಕೋಟಿ ನಮನಗಳು. ವಿ ನಾಗೇಂದ್ರ ಪ್ರಸಾದ್ ರವರು ಕೇವಲ ಪ್ರಣಯದ ಯುಗಳ ಗೀತೆಗಳಿಗೆ, ಮಾಸ್ ಹಾಡುಗಳಿಗೆ ಸೀಮಿತವಾಗದೆ ಅಲ್ಲಲ್ಲಿ ತತ್ವಜ್ಞಾನಿಯಂತೆ ಸಮಾಜದ ಓರೆ ಕೋರೆಗಳನ್ನು ತಿದ್ದುವ, ಮನುಷ್ಯನಾಗಿ ಬದುಕುವ, ಸನ್ಮಾರ್ಗ ತೋರುವ ಅದ್ಭುತ ಸಾಹಿತ್ಯವನ್ನು ರಚಿಸಿದ್ದಾರೆ. ಇದರಲ್ಲಿ ಬರುವ ಬಿಡು ಮತಗಳ ಜಗಳ ಇದೇ ಕೆಲಸವೂ ಬಹಳ ಎಂಬ ಸಾಲುಗಳು ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ಹಾಗೆಯೇ ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ ಎನ್ನುತ್ತಾ ಮನಮುಟ್ಟುವಂತೆ ತತ್ವ ಪದದ ಶೈಲಿಯಲ್ಲಿ ಉಣಬಡಿಸಿದ್ದಾರೆ. ಇವರ ಇಂತಹ ಹತ್ತಾರು ಗೀತೆಗಳು ಕನ್ನಡಿಗರ ಮನದಲ್ಲಿ ಕೇವಲ ಸಿನಿಮಾ ಹಾಡುಗಳಾಗಿ ಉಳಿಯದೆ ಬದುಕನ್ನು ತಿದ್ದುವ ತತ್ವ ಭಂಡಾರವಾಗಿ ನೆಲೆಸಿದೆ. ಸಿನಿಮಾಗಳಲ್ಲಿ ಹೀರೋ ಎಂಟ್ರಿ ಎಂದರೆ ಆಯಾ ನಟರ ಅಭಿಮಾನಿಗಳಿಗೆ ಅದೊಂದು ಹಬ್ಬದೂಟ. ಬೆಳ್ಳಿ ತೆರೆಯ ಮೇಲೆ ನೆಚ್ಚಿನ ನಟ ರಾರಾಜಿಸುವಾಗ ಥಿಯೇಟರ್ಗಳಲ್ಲಿ ಅಭಿಮಾನಿಗಳ ಶಿಳ್ಳೆ, ಚಪ್ಪಾಳೆ ಮತ್ತು ಕೇಕೆಗಳ ಸುರಿಮಳೆಯಾಗಲು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ರವರ ಲೇಖನಿಯಿಂದ ಮೂಡಿಬಂದ ಹೀರೋ ಇಂಟ್ರೊಡಕ್ಷನ್ ಹಾಡುಗಳ ಸಿಗ್ನೇಚರ್ ಇರಲೇಬೇಕು. ಅವರ ಸಾಹಿತ್ಯದ ಪವರ್ ಅಂತಹದ್ದು. ಚಿತ್ರರಂಗದಲ್ಲಿ ಇವರ ಮಾಸ್ ಸಾಹಿತ್ಯಕ್ಕೆ ಎಷ್ಟರ ಮಟ್ಟಿಗೆ ಬೇಡಿಕೆ ಇದೆ ಎಂದರೆ ಈಗಷ್ಟೇ ಸ್ಯಾಂಡಲ್ವುಡ್ಗೆ ಕಾಲಿಡುತ್ತಿರುವ ಹೊಸ ನಾಯಕ ನಟರಿಂದ ಹಿಡಿದು ಕಿಚ್ಚ ಸುದೀಪ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರಂತಹ ಸೌತ್ ಇಂಡಿಯಾದ ಸೂಪರ್ ಸ್ಟಾರ್ ಹೀರೋಗಳ ಸಿನಿಮಾಗಳಿಗೂ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಬೇಕೇ ಬೇಕು. ಇಷ್ಟೇ ಅಲ್ಲದೆ ಈಗಷ್ಟೇ ಹುಟ್ಟಿದ ಮಗುವಿನ ತೊಟ್ಟಿಲ ಹಾಡಿನಿಂದ ಹಿಡಿದು ಕೊನೆಯ ಪಯಣದವರೆಗೆ ಇವರ ಸಾಹಿತ್ಯದ ಸಾಂಗತ್ಯ ಇರಲೇಬೇಕು. ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಇವರ ಮುದ್ರೆ ಇದೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಆಡು ಮುಟ್ಟದ ಸೊಪ್ಪಿಲ್ಲ ವಿ ನಾಗೇಂದ್ರ ಪ್ರಸಾದ್ ಬರೆಯದ ಸಾಹಿತ್ಯವಿಲ್ಲ. ಕನ್ನಡ ಚಿತ್ರರಂಗದ ಅಪರೂಪದ ಆಲ್ರೌಂಡರ್ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಕೇವಲ ಚಿತ್ರ ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾಗದೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಕನ್ನಡ ಚಿತ್ರರಂಗದ ಅಪ್ರತಿಮ ಸಂಭಾಷಣೆಗಾರ, ಯಶಸ್ವಿ ಚಿತ್ರ ನಿರ್ದೇಶಕ, ಪ್ರತಿಭಾವಂತ ಸಂಗೀತ ನಿರ್ದೇಶಕ ಹಾಗೂ ಅದ್ಭುತ ನಟನಾಗಿಯೂ ಗುರುತಿಸಿಕೊಂಡಿದ್ದಾರೆ. ಕಿರುತೆರೆಯಿಂದ ಬೆಳ್ಳಿ ತೆರೆಯವರೆಗೂ ಹಲವು ಸಿನಿಮಾಗಳು ಹಾಗೂ ಜನಪ್ರಿಯ ಧಾರಾವಾಹಿಗಳಲ್ಲಿ ವೈವಿಧ್ಯಮಯ ಪಾತ್ರಗಳ ಮೂಲಕ ಅಭಿನಯಿಸಿ ಪ್ರೇಕ್ಷಕರ ಮನಗೆದ್ದಿದ್ದಾರೆ. ಚಿತ್ರರಂಗದಲ್ಲಿ ಹಲವು ಯಶಸ್ವಿ ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿರುವ ಇವರ ನಿರ್ದೇಶನದ ಕಿರೀಟಕ್ಕೆ ಪ್ರಮುಖ ಗರಿ ಕಿಚ್ಚ ಸುದೀಪ್ ಅಭಿನಯದ ನಲ್ಲ ಚಿತ್ರ. ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಅಪಾರ ಜನಮನ್ನಣೆ ಗಳಿಸಿದ್ದಲ್ಲದೆ ಇದರ ಹಾಡುಗಳು ಇಂದಿಗೂ ಕನ್ನಡಿಗರ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿವೆ. ಸಾಹಿತ್ಯದ ಜೊತೆಗೆ ಹಲವು ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಕೇವಲ ಸಿನಿಮಾ ಸಂಗೀತಕ್ಕೆ ಮಾತ್ರ ಸೀಮಿತವಾಗದೆ ಭಾವಪೂರ್ಣ ಭಕ್ತಿ ಗೀತೆಗಳು, ಸ್ಫೂರ್ತಿದಾಯಕ ದೇಶಭಕ್ತಿ ಗೀತೆಗಳು ಹಾಗೂ ಸಾಂದರ್ಭಿಕ ಗೀತೆಗಳ ಮೂಲಕ ಸ್ವತಂತ್ರ ಆಲ್ಬಂಗಳನ್ನು ಸೃಷ್ಟಿಸಿದ್ದಾರೆ. ಈ ಮೂಲಕ ಸಂಗೀತ ಪ್ರೇಮಿಗಳನ್ನು ನೇರವಾಗಿ ತಲುಪಲು
ಮ್ಯೂಸಿಕ್ ಬಜಾರ್ ಹೆಸರಿನ ತಮ್ಮದೇ ಆದ ಸ್ವಂತ ಯೂಟ್ಯೂಬ್ ಚಾನೆಲ್ ಆರಂಭಿಸಿ ಯಶಸ್ವಿಯಾಗಿದ್ದಾರೆ. ತಂದೆ ಮಗಳ ವಾತ್ಸಲ್ಯ ಭರಿತ ಕಥಾಹಂದರ ಹೊಂದಿರುವ ಗೂಗಲ್ ಚಿತ್ರಕ್ಕೆ ನಿರ್ದೇಶನ ಮಾಡುವ ಜೊತೆಗೆ ನಾಯಕ ನಟನಾಗಿಯೂ ಅಭಿನಯಿಸಿ ಪ್ರೇಕ್ಷಕರ ಮನಗೆದ್ದ ಅಪರೂಪದ ಕಲಾಚೇತನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್. ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುವ ಮುನ್ನವೇ ಸಾವಿರಾರು ಬೀದಿ ನಾಟಕಗಳಲ್ಲಿ ಅಭಿನಯಿಸಿ ರಂಗಭೂಮಿಯ ಮಣ್ಣಿನ ವಾಸನೆಯನ್ನು ಉಸಿರಾಡಿದ ಸಾಂಸ್ಕೃತಿಕ ರಾಯಭಾರಿ ಇವರು. ಹೀಗೆ ಚಿತ್ರ ಸಾಹಿತ್ಯ, ನಿರ್ದೇಶನ, ನಟನೆ, ಸಂಗೀತ ಹಾಗೂ ಸಂಭಾಷಣೆ ಸೇರಿದಂತೆ ಚಲನಚಿತ್ರರಂಗದ ಬಹುತೇಕ ಎಲ್ಲ ವಿಭಾಗಗಳಲ್ಲೂ ತಮ್ಮದೇ ಆದ ಸುವರ್ಣ ಮುದ್ರೆ ಹೊತ್ತಿರುವ ವಿ ನಾಗೇಂದ್ರ ಪ್ರಸಾದ್ ಅವರು ಕನ್ನಡ ಚಿತ್ರರಂಗ ಕಂಡ ಸಕಲ ಕಲಾ ವಲ್ಲಭ, ಅಪರೂಪದ ಆಲ್ರೌಂಡರ್ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇವರ ಬಹುಮುಖ ಜ್ಞಾನ ಮತ್ತು ಕಲಾ ಸೇವೆಗೆ ಗೌರವ ಪೂರ್ವಕವಾಗಿ ಕವಿರತ್ನ ಎಂಬ ಬಿರುದು ಲಭಿಸಿದ್ದು, ಕರ್ನಾಟಕ ಸರ್ಕಾರ ನೀಡುವ ಪ್ರತಿಷ್ಠಿತ ರಾಜ್ಯ ಪ್ರಶಸ್ತಿ ಹಾಗೂ ಹಲವು ಫಿಲ್ಮ್ ಫೇರ್ ಅವಾರ್ಡ್ಗಳು ಸೇರಿದಂತೆ ಸಾಲು ಸಾಲು ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿವೆ. ಇವು ಇವರ ದೈತ್ಯ ಪ್ರತಿಭೆಗೆ ಹಿಡಿದ ಕನ್ನಡಿಯಾಗಿವೆ. ಪ್ರತಿ ಬಾರಿಯೂ ಚಿತ್ರರಂಗದಲ್ಲಿ ಹೊಸತನವನ್ನು ತರಲು ಹಂಬಲಿಸುವ ಇವರು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಆಕಾಶದಲ್ಲಿ ಹಾರಾಡುವ ಏರೋಪ್ಲೇನ್ನಲ್ಲಿ ಕುಳಿತು ತಮ್ಮದೇ ನಿರ್ದೇಶನದ ಮೇಘವೇ ಮೇಘವೇ ಚಿತ್ರದ ಆಡಿಯೋ ಬಿಡುಗಡೆಯನ್ನು ಪುನೀತ್ ರಾಜ್ಕುಮಾರ್ ಅವರ ಕೈಯಿಂದ ಲಾಂಚ್ ಮಾಡಿಸುವ ಮೂಲಕ ಗಗನದೆತ್ತರಕ್ಕೆ ಕನ್ನಡದ ಬಾವುಟ ಹಾರಿಸಿದ ಹೆಗ್ಗಳಿಕೆ ಇವರು. ತಮ್ಮ ವಿನಾಯಕ ಗೆಳೆಯರ ಬಳಗ ಚಿತ್ರವನ್ನು ಪ್ರಥಮ ಬಾರಿಗೆ ಸಂಪೂರ್ಣವಾಗಿ ಸ್ಟಡಿ ಕ್ಯಾಂಪ್ ಬಳಸಿ ಚಿತ್ರೀಕರಿಸುವ ಮೂಲಕ ನೂತನ ದಾಖಲೆಯನ್ನು ಬರೆದಿದ್ದಾರೆ. ರಂಗಭೂಮಿಗೆ ಸಂಬಂಧಿಸಿದಂತೆ ವಿಶೇಷ ಡಿಪ್ಲೊಮಾ ಪದವಿಯನ್ನು ಗಳಿಸಿದ್ದಾರೆ. ಬಿಡುವಿಲ್ಲದ ಚಟುವಟಿಕೆಗಳ ನಡುವೆಯೂ ತಮ್ಮ ಓದಿನ ಹವ್ಯಾಸವನ್ನು ಜೀವಂತವಾಗಿರಿಸಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಮಹಾ ಪ್ರಬಂಧವನ್ನು ಸಲ್ಲಿಸಿ ಡಾಕ್ಟರೇಟ್ ಪದವಿ ಪಡೆದಿರುವುದು ಹೆಮ್ಮೆ ಪಡುವ ವಿಷಯ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.